ಅಣ್ಣಯ್ಯ, ಇಷ್ಟೊತ್ತಿಗೆ ಬಂದಿದ್ಯಾ ಅಂದರೆ ಏನೋ ಮುಖ್ಯವಾದ ಕೆಲಸನೇ ಇರುತ್ತೆ. ಓ, ಅದಕ್ಕಿನ್ನ ನೋಡಕ್ಕೆ ಬಂದ್ಯಾ? ಇಲ್ಲ ಸ್ನೇಹ, ನಿನ್ನ ಜೊತೆ ಮಾತಾಡಬೇಕು ಅಂದರೆ ಬಂದೆ. ನನ್ನ ಜೊತೆನಾ? ಏನು ವಿಷಯ? ಒಳಗೆ ಬಾ ಅಣ್ಣಯ್ಯ. ಪರವಾಗಿಲ್ಲ ಸ್ನೇಹ, ಇಲ್ಲೇ ಮಾತಾಡೋಣ. ಸ್ನೇಹ, ಅಣ್ಣಯ್ಯ ಅಂತ ನೀನು ನನ್ನ ಸುಮ್ಮನೆ ಕರೆಯೋದಲ್ವಾ? ಯಾಕಣ್ಣಯ್ಯ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ಏನಾಯ್ತು ಅಂದರೆ ಯಾಕೆ ಸ್ನೇಹ? ಯಾಕೆ ನನ್ನ ಹತ್ರ ಏನು ಹೇಳ್ಕೊಡಲ್ಲ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಣ್ಣಯ್ಯ? ಸುಮ್ಮನೆ ಫೀಸ್ ಬಗ್ಗೆ. ಓ, ಅದಾ? ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ನಲ್ಲ, ಹೇಗಿದ್ರು ದುಡ್ಡು ಬರತ್ತಲ್ಲ ಅಂತ ನಿಂಗೆ ಹೇಳಿಲ್ಲ ಅಷ್ಟೆ. ಸ್ನೇಹ, ಬ್ಯಾಂಕ್ ಪ್ರೊಸೀಜರ್ ಡಿಲೇ ಆಗುತ್ತೆ ಅಂತ ನಿನ್ಗೆ ಗೊತ್ತಿಲ್ವಾ? ಗೊತ್ತು ಅಣ್ಣಯ್ಯ, ಆದರೆ ಅವ್ವ ಒಬ್ರ ಹತ್ರ ಹಣ ಕೇಳಿದಾಳೆ, ಅದು ಸಿಗತ್ತೆ. ಸೊ ನನಗೆ ಹೇಳಲಿಲ್ಲ. ಯಾಕೆ ಸ್ನೇಹ? ನಾನು ಮೂರನೇವನು ಆಗೋದ್ನಾ? ಸಾರಿ ಅಣ್ಣಯ್ಯ, ಈ ನಂಜಮ್ಮನ ವಿಷಯದಲ್ಲಿ ಅಪ್ಸೆಟ್ ಆಗಿರ್ತೀಯ ಅಂತ ನಿಂಗೇನು ಹೇಳಲಿಲ್ಲ. ಸ್ನೇಹ, ಅಮ್ಮ ಮಾಡಿದ ತಪ್ಪಿಗೆ ನನ್ನ ಮೇಲೆ ಕೋಪನಾ? ಇಲ್ಲ ಅಣ್ಣಯ್ಯ, ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತ ಅಷ್ಟೇ. ಒಬ್ಬ ಅಣ್ಣನಾಗಿ ನಿಮ್ಮ ಜವಾಬ್ದಾರಿ ನಾನು ತಗೋಬಾರ್ದಾ? ನೀನು ಕಷ್ಟದಲ್ಲಿ ಭಾಗಿಯಾಗ್ತೀಯ ಅಂದಮೇಲೆ ನಾನು ಯಾಕೆ ನಿನ್ನ ಕಷ್ಟದಲ್ಲಿ ಭಾಗಿಯಾಗಬಾರ್ದು ಹೇಳು? ನನಗೆ ಮುಂಚೆನೇ ಗೊತ್ತಿತ್ತು ನೀನು ಇದಕ್ಕೆಲ್ಲ ಒಪ್ಪಲ್ಲ ಅಂತ. ಸುಮ್ಮಗೆ ಫೋನ್ ಮಾಡಿ ಫೀಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ, ಆದರೆ ಸುಮ್ಮನ ನಂಬರ್ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ಸುಮ್ಮನ ಫೀಸ್ ನಾನು ಕಟ್ತೀನಿ. ಅಣ್ಣಯ್ಯ ಪರವಾಗಿಲ್ಲ, ನೀನೇನು ಮಾತಾಡಬೇಡ ಸ್ನೇಹ. ಈಗಲೇ ಕಾಲೇಜ್ ಹತ್ರ ಹೋಗಿ ಸುಮ್ಮನ ಫೀಸ್ ಕಟ್ಟಿ ಸುಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ. ಥ್ಯಾಂಕ್ಸ್ ಅಣ್ಣಯ್ಯ. ಸರಿ ಸ್ನೇಹ, ಸುಮ್ಮನ ನಂಬರ್ ಫಾರ್ವರ್ಡ್ ಮಾಡೋ, ಬರ್ತೀನಿ. ಸರಿ ಅಣ್ಣಯ್ಯ, ಒಂದು ನಿಮಿಷ. ಯಾಕೆ ಸ್ನೇಹ? ಅದಕ್ಕೆ ನಾ ಮೀಟ್ ಮಾಡ್ತೇನೆ ಹೋಗ್ತಿದ್ಯಾ? ಈಗ ಬೇಡ ಸ್ನೇಹ, ಅತ್ತೆ ಗೊತ್ತಾದರೆ ಸುಮ್ಮನೆ ತೊಂದರೆ. ಈಗಲೇ ನನ್ನ ಮೇಲೆ ಸಿಟ್ಟಲ್ಲಿದ್ದಾರೆ ಅಂತ ಗೊತ್ತಾಯಿತು. ಇನ್ನೊಂದು ಸಲ ಮೀಟ್ ಮಾಡಿದ್ರಾಯ್ತು. ಏನು ಇದು ನಿನ್ನ ಮನೆನಾ? ಸೈಟ್ಗೆ 65 ಲಕ್ಷ, ಇನ್ನು ಈ ಮನೇಲಿರೋ ಪಾತ್ರೆ ಪಗಡೆ ಎಲ್ಲ ಸೇರಿ 2 ಕೋಟಿ ಕೊಟ್ಟು ಆಮೇಲೆ ಈ ಮಾತು ಹೇಳು ಆಯ್ತಾ? ನನ್ನ ಮಗ ನಿನ್ನ ಮದುವೆ ಆಗಿದ್ದಾನೆ, ಆದ್ರೆ ಅವನಿನ್ನೂ ನಿನ್ನ ಗಂಡ ಆಗಿಲ್ಲ ಅನ್ನೋದು ನೆನಪಿರ್ಲಿ. ಏನೋ ಇವಳ ಮನೆ ಅಂತೆ ಕಲ್ಲು ಹೊತ್ತಂಗೆ ಮಾತಾಡ್ತಾಳೆ. ಹೋಗು, ಬಾಗ್ಲು ಸಾರ್ಸೋಗು ಬೇಗ. ಸರಿ. ಏನಿದು, ನಾನು ಹೇಳೋದಕ್ಕೆಲ್ಲ ಸರಿ ಅಂತ ಸುಮ್ಮನೆ ಹೋಗ್ತಾ ಇದ್ದಾಳಲ್ಲ? ಓ, ನಿನ್ನೆ ನಾನು ಕೊಟ್ಟಿದ್ದ ಏಟು ಇವಳ ನಾಲ್ಗೆನ ಹಿಡಿದಿಟ್ಕೊಂಡಿರ್ಬೇಕು. ಏಯ್ ಯಾ ಪುರ್ಸಿ, ಯಾಕೆ ಹಿಂಗೆ ಎಳ್ಕೊಂಬತ್ತಾ ಇದೆಯಾ? ಏನು ಅಂತ ಹೇಳು. ಏನ್ ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ಪುಟ್ಟ ಒಂದು ಮುಗಿಸ್ಲೇ ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಹೆಂಗೆ? ಏಯ್ ಏನು ಹಿಂಗೆ ಮಾತಾಡ್ತಿದ್ಯಾ? ಏನು ಅಂತ ಸರಿಯಾಗಿ ಹೇಳು. ಅದ್ಯಾವನವನು ಮೆಸ್ ಮುಂದೆ ಗಲಾಟೆ ಮಾಡಿದ್ನಲ್ಲ, ಏನಾದ್ರ ಕತೆ ಸರಿಯಾಗಿ ಹೇಳು ಡ್ಯಾಡಿ. ಅದೇನಂತ ಸೀರಿಯಸ್ ಮ್ಯಾಟ್ರಲ್ಲ ಬಿಡ್ಲ ಡ್ಯಾಡಿ. ಇವಾಗ ಸತ್ಯ ಏನು ಅಂತ ಹೇಳಿದ್ರೆ ಸರ್ವೋಯ್ತು. ಸುಮ್ಕೆ ಮಾತ್ಬೇಡ, ಏನು ಅಂತ ಸರಿಯಾಗಿ ಹೇಳು. ಅವ್ನು ಕುಡಿದ್ಬಿಟ್ಟಿದ್ನಲ್ಲ, ಮೈ ಮ್ಯಾಗ ಜ್ಞಾನ ಹೇಳ್ದಂಗೆ ಬಾಯಿ ಬಂದಂಗೆ ಮಾತಾಡ್ದ ಅಷ್ಟೇ. ಸುಳ್ಳು, ಅವನು ಕುಡ್ದಿರ್ಲಿಲ್ಲ. ನಂಗೆ ಗೊತ್ತು ಡ್ಯಾಡಿ, ನೀನು ಪುಟ್ಟವನ್ ಮನೆ ಮೆಸ್ಸು ಪತ್ರನ ಅವನ್ ತಾವ ಅಡ ಮಡಗಿದ್ಯಾ ಅಲ್ಲ? ಇಲ್ಲ ಕಲ್ಲ, ಯಾಕೋ ನನ್ನ ಮೇಲೆ ನಂಬಿಕೆ ಇಲ್ವ ನಿಂಗೆ? ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತಾ ಡ್ಯಾಡಿ? ಅಲ್ಲಿ ನೋಡಿದ್ರೆ ಮಮ್ಮಿ ಪುಟ್ಟವನ್ಗೆ ಮೇಲಿನ ಮೇಲೆ ತೊಂದರೆ ಕೊಡ್ತಾನೆ ಐತೆ. ನೀನು ಏನಾರ ಅವನ ವಿಷಯದಲ್ಲಿ ಕಿತಾಪತಿ ಮಾಡಿದ್ಯೋ, ನಾನು ಮಾತ್ರ ಸುಮ್ಕೆ ಇರಕ್ಕೆಲ್ಲ ಹೇಳ್ತೀವನಿ. ಏಯ್, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಲ್ಲ ನಿಂಗೆ? ಇಲ್ಲ, ನೀನು ಅವನ್ ಮೆಸ್ಸು ಮನೆ ಪತ್ರನ ಅವಯ್ಯನ್ ತಗೊಂಡು ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ, ಆದರೆ ಅದೆಲ್ಲ ನಕಲಿ. ಯಾಕೆ ಹಿಂಗೆ ಮಾಡಿದೆ ಡ್ಯಾಡಿ? ತಪ್ಪಲ್ವಾ? ಆಗ ನನಗೆ ಹೊಸ ದುಡ್ಡಿಗೆ ಅರ್ಜೆಂಟ್ ಇತ್ತು ಕಲ್ಲ. ನೋಡ, ಸತ್ವಾಗ್ಲೂ ಹೇಳ್ತೀನಿ, ನನ್ನಿಂದ ಪುಟ್ಟವಿಗಾಗಲಿ ಅಮ್ಮೆಸ್ಗಾಗಲಿ ಏನೂ ತೊಂದರೆ ಹಾಕಿಲ್ಲ. ಸ್ನೇಹ ಹೇಳಿದ್ದು ನಿನಗೆ ಗೊತ್ತಿರಬೇಕಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಡ್ಯಾಡಿ. ನೀನು ಏನಾನ ಮಾಡ್ಕೋ, ಆದರೆ ಅವ್ವಂಗೇನು ತೊಂದರೆ ಆಗಬಾರ್ದು. ಒಂದು ಪಕ್ಷ ಆಯಿತು ಅಂತ ಇಟ್ಕೋ, ಈ ಪುಡ್ಸಿ ನಿನ್ನ ಮಗನಾಗಿರಕ್ಕಿಲ್ಲ. ಹುಷಾರು. ಎಲ್ಲ ಇವನ ಅಲ್ಲ, ಇವನಿಗೆ ನಾನು ಒತ್ತಾಗಿದ್ರೆ ನನಗೆ ಬೈದು ಹೋಯ್ತಾವನಲ್ಲ. ಪರವಾಗಿಲ್ಲ ಕಲ, ಸ್ನೇಹನ್ ತಮ್ಮ ಅನ್ಸ್ಕೊಳಕ್ ಲಾಯಕ್ಕಾಗಿದ್ದಿ.
ಹಲೋ ಹೇಳಕ್ಕ. ಗಂಟೆ 8 ಆಗಿದೆ. ಈಗ ಕಂಡುಬಿಡ್ತಿದ್ಯೇನೆ? ಲೇಟಾಗಿ ಮಲಗಿದ್ರೆ ಲೇಟಾಗಿ ಎಚ್ಚರ ಆಗುತ್ತೆ ಅಕ್ಕ. ಯಾಕೆ ರಾತ್ರಿ ಎಲ್ಲ ಏನು ಮಾಡ್ತಿದ್ದೆ? ಓದ್ತಿದ್ದೆ. ಸರಿ ಕೇಳಿಸ್ಕೊ, ಈಗ ಬೇಗ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೊರಡು. ಚಂದ್ರು ಅಣ್ಣಯ್ಯ ಕಾಲೇಜ್ಗೆ ಬಂದು ನೀನು ಫೀಸ್ ಕಟ್ತಾರೆ. ಏನು ಅಣ್ಣಯ್ಯ ಫೀಸ್ ಕಟ್ತಾರಂತ? ಬೆಳಗ್ಗೆ ಅವ್ವ ಮಾಡಿ ಪಾಯಸ ತಿಂದಷ್ಟು ಖುಷಿ ಆಗೋಯ್ತು. ನಾನು ಈಗಲೇ ರೆಡಿಯಾಗಿ ಹೊರಡ್ತೀನಿ. ಅಣ್ಣಯ್ಯ ನಿಂಗೆ ಫೋನ್ ಮಾಡಿದ್ರು ಮಾಡ್ಬೋದು. ಯಾವುದಕ್ಕೂ ನೀನು ರೆಡಿಯಾಗಿ ಹೊರಟಿರು, ಅವ್ರು ಸೀದಾ ಕಾಲೇಜ್ಗೆ ಬರ್ತಾರೆ. ಸರಿ ಅಕ್ಕ, ನೀನು ಅಣ್ಣಯ್ಯ ನಂಬರ್ ಕಳಿಸು, ನಾನೇ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತೀನಿ. ಕಳಿಸಿದ್ದೀನಿ ನೋಡ್ಕೊ. ಸುಮಾ, ಈಗಲಾದರೂ ನೀನು ತುಂಬ್ತನ ಬಿಟ್ಟು ಸೀರಿಯಸ್ ಆಗಿ ಓದ್ಕೊ. ಈ ವಯಸ್ಸಲ್ಲಿ ಒಂದು ಸ್ವಲ್ಪ ಅಸಡ್ಡೆ ಮಾಡಿದ್ರು ವಿದ್ಯೆ ಹಿಂದೆನೇ ಉಳ್ಕೊಂಡು ಬಿಡುತ್ತೆ. ಈಗ ನಿನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಕಟ್ಟಿರೋ ದುಡ್ಡಿಗೆ ಕಳಿಯೋ ಸಮಯಕ್ಕೆ ಸರಿಯಾಗಿ ಓದ್ಕೋಬೇಕು. ಸರಿ ಅಕ್ಕ, ನಾನು ಚೆನ್ನಾಗಿ ಓದ್ತೀನಿ. ಸರಿ, ಫೀಸ್ ಕಟ್ಟಿದ ಮೇಲೆ ನಂಗೊಂದು ಮೆಸೇಜ್ ಮಾಡು. ನಾನು ಸ್ವಲ್ಪ ಹೊರಗಿರ್ತೀನಿ, ಕಾಲಿಗೆ ಸಿಗೋದು ಕಷ್ಟ. ಸರಿ ಅಕ್ಕ. ಇದಕ್ಕೆ ಹೇಳೋದು ಅನ್ಸತ್ತೀರಿ, ಅದೃಷ್ಟ ಚೆನ್ನಾಗಿದ್ರೆ ಬೆಟ್ಟದಂಥ ಕಷ್ಟ ಮಂಜಿನ ಹಾಕಿ ಕರಗುತ್ತೆ ಅಂತ. ಕೌಸಲ್ಯ, ನೀನು ಯಾವ ಅದೃಷ್ಟದ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ರೀ, ಮುರಳಿಗೆ ಈ ಕೆಲಸ ಸಿಕ್ಕಿದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೂ ಅವನು ಈ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟು ಸಲೀಸಾಗಿ ಒಪ್ಕೊಳ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಲೀಸ ರಾಯರು ಸುಲಭವಾಗಿ ಆ ಕೆಲಸಕ್ಕೆ ಒಪ್ಕೊಳ್ಳಿ ಅಂತಲೇ 10 ಲಕ್ಷ ದಂಡ ಕಟ್ಟಿರೋದು. ಅದು ನಿಜಾನೇ. ನಮ್ಮ ಹತ್ರ ಈ ದುಡ್ಡನ್ನು ಹುಂಡಿಗೆ ಹಾಕ್ದಂಗೆ ಆಯಿತು, ನಮಗೇನು ಲಾಭ ಇಲ್ಲ. ಅಂದರೆ ಪುಟ್ಟಕ್ಕನ ಹತ್ರ ಇಸ್ಕೊಂಡಿದ್ದ ದುಡ್ಡು ಮುರಳಿ ಕೆಲಸಕ್ಕೆ ಅಂತ ಕೊಟ್ಟಾಯಿತು. ಆದರೆ ಅವನು ನಮ್ಮ ಮಾತು ಕೇಳ್ತಾನೆ ನಂಬಿಕೆನೇ ಇಲ್ವಲ್ಲೇ. ಅವನಿಗೆ ಈ ವಿಷಯ ಗೊತ್ತಾದರೆ ತಾನೇ ಸಮಸ್ಯೆ ಆಗೋದು. ಅದಕ್ಕೆ ಇದನ್ನು ನಾವು ಗುಟ್ಟಾಗಿಟ್ಟಿರಬೇಕು. ಹಿಂಗೆ ಏನೋ ಮಾಡಿರ್ತೀರಾ ಅಂತ ಮೊದಲೇ ಅನ್ಕೊಂಡಿದ್ದೆ. ಹೌದು, ನಮ್ಮ ಅವ್ವ ಕೊಟ್ಟಿರೋ ದುಡ್ಡನ್ನ ಇವ್ರಿಗೆ ಬೇಕಾದಂಗೆ ಬಳಸ್ಕೊತಾವ್ರೆ ಅಂದರೆ ಆ ದುಡ್ಡಲ್ಲೇ ನಮ್ಮ ಸುಮ್ಮನೆ ಫೀಸ್ ಯಾಕೆ ಕಟ್ಟಬಾರ್ದು? ಕಾಫಿ ಸೂಪರ್ ಆಗಿದೆ ಅಮ್ಮ. ಎಷ್ಟಾದರೂ ಹೋಟ್ಲಲ್ಲಿ ಪಳಗಿರೋ ಕೈ ಅಲ್ವಾ, ಚೆನ್ನಾಗೇ ಇರುತ್ತೆ. ಅಂತೂ ಈ ರೂಪದಲ್ಲಾದರೂ ನಿಮ್ಗೆ ಸಹಾಯ ಮಾಡೋ ಅವಕಾಶನ ಆ ಭಗವಂತ ನಾನು ಕೊಟ್ಟನಲ್ಲ ಅಂತ ಚೆನ್ನಾಗಿ ಖುಷಿ ಆಯ್ತಾ ಇದೆ ಪುಟ್ಟ. ಅದು ಯಾಕೆ ಹಂಗಂತೀರಿ ಗೌಡ್ರೆ? ದುಡ್ಡಿನ ರೂಪದಲ್ಲಿ ಕೊಟ್ರೇ ಸಹಾಯನಾ? ಹಂಗೆ ಹಾಕಿರೆ ನಮ್ಮೂರಿನ ಜನಗಳು ನನಗೆ ಯಾವತ್ತೂ ಉಪಕಾರ ಮಾಡ್ಕೊಂಡೇ ಬಂದವ್ರೆ. ಅದು ಶಾನ ದೊಡ್ಡದಲ್ವೇ? ಈ ಊರಾಗೆ ನಾನು ನನ್ನ ಮಕ್ಕಳು ಎಲ್ಲರೂ ಧೈರ್ಯವಾಗಿ ಜೀವನ ಮಾಡ್ತಿದ್ದೀವಿ ಅಂತಂದರೆ ಅದು ನೀವೆಲ್ಲರೂ ತೋರಿಸಿರೋ ವಿಶ್ವಾಸ ಅಲ್ಲೂರ. ದೊಡ್ಡ ಮಾತು ಪುಟ್ಟಕ್ಕ, ನೀನು ನಮ್ಮ ಅಕ್ಕಂಗಿದ್ದಂಗಲ್ವೇ? ಪುಟ್ಟಕ್ಕ, ಸುಮ್ಮನ ಚೆಂದಾಗಿ ಓದಿಸು. ಈ ದುಡ್ಡ ಬೇಗ ಕೊಡಬೇಕು ಅಂತ ಆ ಥರ ಏನು ಬೇಡ ಪುಟ್ಟಕ್ಕ. ಇದರಲ್ಲಿ ನೀನು ಕೇಳಿದಷ್ಟು ದುಡ್ಡಿದೆ, ತಗೋ. ಗೌಡ್ರೆ, ಗೌಡ್ರೆ, ನಿಮ್ಮ ಸಹಾಯಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಮಗೀಗ ದುಡ್ಡಿನ ಅವಶ್ಯಕತೆ ಇಲ್ಲ. ಅವ್ವ, ನಾನು ಚಂದ್ರು ಅಣ್ಣ ಹೆಂಗೆ ಎಷ್ಟು ಬೇಡ ಅಂದರೂ ಅವರೇ ಫೀಸ್ ಕಟ್ತೀನಿ ಅಂತ ಹೇಳಿದ್ರು. ನಾನು ಕೊನೆಗೆ ಒಪ್ಕೊಳ್ಳೇಬೇಕಾಯ್ತು. ನಾವು ಹೇಗಿದ್ರು ಲೋನ್ಗೆ ಅಪ್ಲೈ ಮಾಡಿದ್ದೀವಲ್ಲ, ಆ ದುಡ್ಡು ಬಂದಿದ ತಕ್ಷಣ ನಾನನ್ನು ಚಂದ್ರು ಅಣ್ಣ ಹೆಂಗೆ ಕೊಟ್ಬಿಡ್ತೀನಿ.
ಹಿಂಗಾದ್ರೂ ನಮ್ಮ ಕೈಲಾಗಿ ಸಹಾಯ ಮಾಡೋಣ ಅಂದರೆ ಅದು ತಪ್ಪೋಯ್ತಲ್ಲ. ಪುಟ್ಟಕ್ಕ, ಬೇರೆ ಏನು ಕರ ಬೇಕಾಗುತ್ತೆ ತಗೊಳವ? ಯಾಕೆ ನೊಂದ್ಕೋತೀರಾ ಗೌಡ್ರೆ? ನಮಗೆ ನೀವು ಬಿಟ್ರೆ ಬೇರೆ ಇನ್ಯಾರಿದ್ದಾರೆ ಹೇಳಿ? ಮತ್ತೆ ಏನಾದರೂ ಬೇಕಾಗಿದ್ರೆ ನಿಮ್ಮನ್ನೇ ಕೇಳ್ತೀವಿ. ಸ್ನೇಹ, ನೀನು ಎಂಥ ಸ್ವಾಭಿಮಾನಿ ಅಂತ ಗೊತ್ತು ಕಣವ. ನೀನು ಮನ್ಸು ಮಾಡಿದರೆ ನಿಮ್ಮ ಅತ್ತೆ ಹತ್ರನೇ ದುಡ್ಡು ಇಸ್ಕೊಂಬರ್ಬೋದಾಗಿತ್ತು. ಅದರಲ್ಲಿ ನೀನು ಸಾಲ ಮಾಡಿ ನೀನು ತಂಗಿ ಓದಿಸ್ತೀಯ ಅಂತೀಯಲ್ಲ, ಅದು ನಮ್ಗೆ ಖುಷಿ ಕಣವ. ಹಿಂಗೆ 100 ಕಾಲ ನೀವು ಅಕ್ಕ ತಂಗಿದ್ರೆ ಚೆಂದಾಗಿದೆ. ಪುಟ್ಟಕ್ಕ, ನಾನು ಬರ್ತೀನಿ ಕಣವ. ಕಂಟಿ ಬರ್ತೀನ. ಸರಿ ಗೌಡ್ರ. ನಾವು ಆಸ್ತಿ ಮಾಡಿಲ್ಲ ಅಂದರೂ ಇಂಥವನ್ನ ಸಂಪಾದನೆ ಮಾಡಿದೀವಲ್ಲ, ಅದೇ ಖುಷಿ ಕಣವ್ವ. ಇನ್ನು ಕೆಲವ್ರಿಗೆ ಎಲ್ಲ ಇದ್ರೂ ಏನೂ ಇಲ್ಲದೆ ಇರೋ ಥರ ಬದುಕಬೇಕಾಗತ್ತೆ. ಅದೇ ದುರಂತ. ಅವ ನಾನು ಗಾಡಿ ತಗೋಯ್ತೀನಿ. ಪುರುಷ ಬೇರೆ ಒಬ್ಬನೇವನೇ. ಅವ್ವ, ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ತೀಯಾ? ನೀನು ಕೈಯಾರೆ ತಿಂದು ತುಂಬ ದಿವಸ ಆಯಿತು. ಆಮೇಲೆ ನಾನು ಸ್ವಲ್ಪ ಟೌನ್ವರೆಗೂ ಹೋಗಿ ಬರ್ತೀನಿ. ಒಂದು ಇನ್ಸ್ಟಿಟ್ಯೂಟಲ್ಲಿ ಜಾಬ್ ಓಪನಿಂಗ್ ಇದೆ ಅಂತ ಹೇಳಿದ್ದಾರೆ, ಹೋಗಿ ನೋಡ್ಕೊಂಡು ಬರ್ತೀನಿ. ನೋಡ್ರಿ ಎಷ್ಟು ಕೊಬ್ಬೊಳಗೆ. ಯಾರಿಗೆ? ಓ, ಸೊಸೆ ಅಂತ ನನ್ನ ಬಾಯಿಂದನೇ ಕೇಳಬೇಕಾ ನಿಮಗೆ? ನಾನೆಲ್ಲೇ ಹಾಗಂದೆ ಕೌಸಲ್ಯ? ಹೌದು, ಅವಳ ತಂಗಿಯಲ್ಲಿ ಕಾಣಿಸ್ತಾ ಇಲ್ಲ. ಅಯ್ಯೋ, ರಾತ್ರಿ ಎಲ್ಲ ಓದೋ ಹುಳನ ತಲೆಯಲ್ಲಿ ಬಿಟ್ಕೊಂಡು ಇಡೀ ರಾತ್ರಿ ಓದ್ತಾ ಇರ್ತಾಳೆ. ಈಗ ಮಲಗಿರ್ಬೇಕು. ಕರೆಂಟ್ ಬಿಲ್ ಬಗ್ಗೆ ಪುಟ್ಟಗನದ ಸೂಕ್ಷ್ಮವಾಗಿ ಮಾತಾಡಬೇಕಾಗಿತ್ತು. ಅಯ್ಯೋ, ಈಗ ಫ್ರೀ ಅಲ್ವೇನ್ರಿ? ಕರೆಂಟ್ ಏನೋ ಫ್ರೀ ಇರ್ಬೋದು ಕಣೆ, ನೀರು ಫ್ರೀನಾ? ಕಾಳು ಬೇಳೆ ಎಣ್ಣೆ ಗ್ಯಾಸು ಎಲ್ಲದೂ ರೇಟ್ ಜಾಸ್ತಿ ಆಗಿದೆ. ಊಟದ ಬಾಬ್ತು ಸ್ವಲ್ಪ ಕೇಳು ಅಲ್ವೇ? ಈಗ ಅವಳು ಹಾಸ್ಟೆಲ್ ಇದ್ದಿದ್ರೆ ದುಡ್ಡು ಕಟ್ತಾ ಇರಲಿಲ್ವಾ? ಅಯ್ಯೋ, ಈಗಿನ್ನೂ ಬಂದಿದ್ದಾಳೆ. ಹೋಗ್ತಾ ಹೋಗ್ತಾ ಒಂದೊಂದು ಪೈಸೆನೂ ವಸೂಲಿ ಮಾಡ್ತೀನಿ. ನೋಡಿ, ಯಾವುದಕ್ಕೂ ನೀನು ಅವಳಿಗೋಸ್ಕರ ಖರ್ಚು ಮಾಡಿದ್ದೀನೆಲ್ಲ ಒಂದು ಲೀಸ್ಟ್ ಬರೆದಿಡು, ಯಾವ ಥರ ಬೇಕಾಗುತ್ತೆ. ಇದನ್ನು ನೀವೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಾನು ಆಗಲೇ ಲಿಸ್ಟ್ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಅದು ಸರಿ, ಇವಳೆಲ್ಲಿ ಹೋದ್ಲು? ಆಗಲೇ ತಿಂಡಿ ಮಾಡು ಅಂತ ಹೇಳಿದ್ದೆ, ಆದರೆ ಏನು ಮಾಡಬೇಕು ಅಂತ ಕೇಳೋದಕ್ಕೆ ಬರಲೇ ಇಲ್ವಲ್ಲ. ಕೈಗೆ ಕಾಫಿ ತೊಗೊಂಬಂದು ಬಡ್ದು ಹೋದರೆ ಮುಗೀತು ಇವಳು ಕೆಲಸ ಅಂದ್ಕೊಂಡಿದ್ದಾಳೆ. ವಯಸ್ಸಾದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರು ಕೊಟ್ಟಿದ್ದನ್ನು ಕುಡ್ಕೊಂಡು ಸುಮ್ಮನೆ ಇರಬೇಕು. ಸುಮ್ಮನಿರ್ರಿ. ಆ ಸಹನ ಇವತ್ತು ಅವಳು ತಂಗಿಗೆ ಏನು ಇಷ್ಟನೋ ಆ ತಿಂಡಿ ಮಾಡಬೇಕು ಅಂದ್ಕೊಂಡಿದ್ದಾಳೆ ಅನಿಸುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳೋಕ್ಕೆ ಬಂದಿಲ್ಲ. ಓ, ಇರಿ, ಸರಿಯಾಗಿ ಮಾಡ್ತೀನಿ ಅವಳಿಗೆ. ಏಯ್ ನೋಡು, ನಾವು ಬೇಕಾದ್ರೆ ತಿಂಡಿನೇ ಮಾಡಿಸು.
ಟೈಮ್ ಆಯಿತು ಹೋಗವಿ ಹೋಗಿ ಕಾಲೇಜ್ ರೆಡಿ ಆಗು. ಹೋಗ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಿನಗೆ ಒಂದು ಸಂತೋಷದ ವಿಷಯ ಹೇಳಬೇಕು. ಹೇಳವಿ. ಆಹಾ, ಇದನ್ನ ಸ್ವಲ್ಪ ನಗ್ತಾ ನಗ್ತಾ ಹೇಳ್ಬಾರ್ದಾ? ಹೇಳವಿ. ಚಂದ್ರು ಅಣ್ಣಯ್ಯನೇ ಕಾಲೇಜ್ ಫೀಸ್ ಕಟ್ತಾರಂತೆ. ಹೌದಾ? ಎಜುಕೇಷನ್ ಲೋನ್ ಬಂದಮೇಲೆ ಅವ್ರ ದುಡ್ಡನ್ನ ವಾಪಸ್ ಕೊಡಬೇಕು. ಅಕ್ಕ, ಇವತ್ತು ನನ್ನ ಫಸ್ಟ್ ಡೇ ಕಾಲೇಜು. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ಏನಮ್ಮ ಸಹನಾ, ಸುಮ್ಮಂಗೆ ಕಾಲೇಜಿಗೆ ಲೇಟ್ ಆಗತ್ತೆ, ಮನೇನ ಆಮೇಲೆ ಸಾರಿಸುವಂತೆ. ಮೊದಲು ಅವಳಿಗೆ ಏನು ಇಷ್ಟನೋ ಅದನ್ನು ಕೇಳಿ ಅದೇ ತಿಂಡಿ ಎಲ್ಲರಿಗೂ ಮಾಡಿಬಿಡು. ಸರಿ ಅತ್ತೆಮ್ಮ. ಅತ್ತೆ, ನೀವು ಸೇಮ್ ನಮ್ಮ ಅಮ್ಮನ ಥರನೇ ಹೇಳಿದ್ರಿ. ಥ್ಯಾಂಕ್ ಯು. ಅಕ್ಕ, ನನಗೆ ಅವಲಕ್ಕಿ ಒಗ್ಗರಣೆ ಮಾಡು ಪ್ಲೀಸ್. ನಾನು ರೆಡಿ ಆಗ್ತೀನಿ. ಸಹನಾ, ಒಗ್ಗರಣೆಗೆ ಕಡಲೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಮ್ಮ. ಏನಣ್ಣ ನೀನು, ನಿನ್ನ ಹೆಸರಿ ಹೊಡೆದ್ರೆ ಸಾಕು ಊರಲ್ಲಿದ್ದವರೆಲ್ಲ ಹುಮ್ಮಸ್ಸಿಂದ ಓಡಾಡ್ತಾರೆ. ಅಂಥದ್ರಲ್ಲಿ ನೀನು ಇಲ್ಲಿ ಬಂದು ಫೀಲಿಂಗಲ್ಲಿ ಕುತ್ಕೊಂಡಿದ್ಯಲ್ಲ, ಏನಾಯ್ತಣ್ಣ? ಲೈ ಬುಂಗ್ಸೆ, ನಾವ್ ಯಾರಿಗಾನ ಹೊಡೆದ್ಬಿಟ್ರೆ ಅಥವಾ ಬೈದ್ಬಿಟ್ರೆ ನಾವೇ ಧೈರ್ಯವಂತರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಮ್ ಕೈಯಲ್ಲಿ ಆಗದೆ ಇದ್ದಾಗ ಬೇರೆಯವರು ಆಡೋ ಮಾತನ್ನ ಕೇಳಿಸ್ಕೊಂಡು ಸುಮ್ಕೆ ಕೂರಕ್ಕೂ ಧೈರ್ಯ ಬೇಕು ಅಂತ ಈಗ ಗೊತ್ತಾಯ್ತು. ಯಾಕಣ್ಣ, ಎಂತಾಯ್ತು? ಅತ್ತಿಗೇನಾದ್ರೂ ಹೇಳಿದ್ರ? ಇಲ್ಲ ಕಲ, ಬರೀ ಹೆಣ್ಮಕ್ಳಿರೋ ಮನೆಯಾಗೆ ನನ್ನ ಅಳಿನಾಗೆ ಅವ್ರ ಕಷ್ಟ ಕಾಲದಲ್ಲಿ ನಾನೇನು ಸಹಾಯ ಮಾಡಕ್ ಆಗ್ತಲ್ಲ ಅನ್ನೋದೇ ನಂಗೆ ಸಾನೆ ಹಿಂಸೆ ಆಯ್ತೈತೆ. ಆದ್ರೂ ನನ್ನ ಕೆಲ್ಸಕ್ಕೆ ಹೋಗಿದ್ರೆ ಮೆಸ್ಗೂ ಖೋಖೋ ಕಾಲೇಜ್ ಫೀಸ್ಗೂ ಅನುಕೂಲ ಆಯ್ತಿತ್ತು. ನನ್ನ ಕೈಯಲ್ಲಿ ಏನೂ ಮಾಡಕ್ಕಾಯ್ತಿಲ್ಲ ಅನ್ನೋದೇ ನಂಗೆ ಸಾನೆ ಹಿಂಸೆ ಆಯ್ತೈತೆ ಕಲ. ಅಣ್ಣ, ನಿನ್ನ ಹತ್ರ ಸಹಾಯ ಮಾಡೋ ಮನಸ್ಸುಂಟಲ್ಲ, ಅಷ್ಟು ಸಾಕಣ. ನಿನ್ನ ಹತ್ರ ದುಡ್ಡಿದ್ದಾಗ ಎಷ್ಟು ಜನಕ್ಕೆ ಉಪಕಾರ ಮಾಡಿಲ್ಲ ಹೇಳು? ಅದು ಅಲ್ಲದೆ ದುಡ್ಡು ಸಹಾಯ ಮಾಡೋದು ಮಾತ್ರ ಉಪಕಾರ ಅಲ್ಲ ಕಣಣ್ಣ. ಅತ್ತಿಗೆ ಮನೆನ ಬೆಟ್ಟದಂಗೆ ನಿಂತು ಅವ್ರ ಕಷ್ಟದಲ್ಲಿ ಜೊತೆಗೆ ನಿಂತಿದ್ಯಾ, ಇದಕ್ಕಿಂತ ಇನ್ನೇನು ಬೇಕಣ್ಣ? ಅಣ್ಣ, ನಿನ್ ತ್ಯಾಗ ಏನ್ ಗೊತ್ತಾ? ನೀನು ಬಂಗಾರಮ್ಮನ ಮಗ ಅನ್ನೋದೇ ಮರ್ತ್ಬಿಟ್ಟಿದ್ಯಾ. ಆದ್ರೂ ನನ್ನ ಕೆಲ್ಸಕ್ಕೆ ಹೋಗಿದ್ರೆ ಮೆಸ್ಗೂ ಖೋಖೋ ಕಾಲೇಜ್ ಫೀಸ್ಗೂ ಅನುಕೂಲ ಆಯ್ತಿತ್ತು. ಅಣ್ಣ, ನೀನ್ ದುಡ್ಡು ಕೊಟ್ಟಿದ್ರು ಪುಟ್ಟ ಕೈ ಇಸ್ಕತ್ತಿದ್ರ? ಅದು ದಿಟ್ವೆ, ಪುಟ್ಟಕ್ಕೆ ನಂಗೆ ಬಾಳ್ವೆ ಮಾಡಕ್ಕೂ ಧೈರ್ಯ ಇರಬೇಕು. ಹೌದಣ್ಣ, ಆ ಪಾಪಿಗಳಿಗೆ ಅದು ಹೇಗೆ ಮನ್ಸು ಬಂತು? ಛೇ, ಆ ಕಾಳಿನ ಮತ್ತು ನಂಜವನ್ನ ಬಗದು ಬಾಡ್ಬಿಡ್ಬೇಕು. ಆದ್ರೂ ಅಣ್ಣ, ಆ ಹುಂಜ ಬಣ್ಣದ ಪುಕ್ಕ ಕಟ್ಕೊಂಡು ಓಡಾಡುತ್ತಲ್ಲ, ಹಂಗ್ ಓಡಾಡ್ತಿದ್ದ ಆ ಮಾರಂಗೆ ಸರಿಯಾಗಿ ವಾಂಚಿದ್ಯಾ ಕಣ. ಅವನು ಇನ್ನು ಎಲ್ಲಿ ಕಳ್ಳ ಕೆಲಸ ಮಾಡಕ್ ಹೋದ್ರು ನೆನ್ಪಾಯ್ತಿರ್ಬೇಕು. ಹೌದಣ್ಣ, ಆ ಮಾರ ನೋಡ್ಲಿಕ್ಕೆ ಬ್ರಹ್ಮರಾಕ್ಷಸನಾಗಿದ್ದಾನೆ. ಅವನಿಗೆ ಆರಾಮವಾಗಿ ಹೊರತು ಬೀಳಿಸಿದೀಯ ಅಂದ್ರೆ ನಿನ್ನ ಪವರ್ ಎಂತದ್ದು ಒಪ್ಪ. ಊರಿಗೆ ಸರ್ಕಸ್ ಬಂದಂಗೈತೆ ಹೆಂಗೆ ಎಂತ ನೋಡೋದು? ಮಾದಳ್ಳಿಪುರದ ಮಹಾಜನರಿಗೆ ಈ ಮೂಲಕ ತಿಳಿಸೋದೇನೆಂದ್ರೆ, ನಾಡ ಹಬ್ಬ ದಸರಾ ಪ್ರಯುಕ್ತ 25ನೇ ಅಖಿಲ ಕರ್ನಾಟಕ ಆಹ್ವಾನಿತ ಪುರುಷರ ಕುಸ್ತಿ ಪಂದ್ಯಾವಳಿ. ಬನ್ನಿ, ಭಾಗವಹಿಸಿ, ಕುಸ್ತಿ ಗೆದ್ದು ನಗದು 10 ಲಕ್ಷ ನಿಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಸುವರ್ಣಾವಕಾಶದಲ್ಲಿ ಭಾಗವಹಿಸಿ. ನಮ್ ಗಟ್ಟಿ ಜಟ್ಟಿಗಳಿಗೆ ಯಾರು ಸರಿಸಾಟಿ? ಇದು ಸಮರ ಸಿಂಹಗಳ ಪೈಪೋಟಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಬನ್ನಿ ಬನ್ನಿ, ಈ ಕೂಡಲೇ ನೋಂದಾಯಿಸಿಕೊಳ್ಳಿ. ಅಣ್ಣ, ವ್ಯವಸಾಯ ಮಾಡೋಕ್ಕೆ ಜಾಗ ಇಲ್ಲ, ಕೆಲ್ಸಕ್ಕೆ ಹೋಗೋಕ್ಕೆ ವಿದ್ಯೆ ಅಂತೂ ಇಲ್ಲ. ನನ್ನ ಕೈನಾಗಿರೋದು ತಾಕತ್ ಮಾತ್ರ. ಅದಕ್ಕೆ ಅಣ್ಣ, ನೀನೇನನ್ನ ಕುಸ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದಿ ಹೆಂಗೆ?
ಇದನ್ನು ಒಂದು ಕೈ ನೋಡೇ ಬಿಡು ಮಕ್ಕಳ. ಆ